ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಅಪೂರ್ವ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವಾಸ್ ಕುಕಿಂಗ್ ಚಾನಲ್. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೂರಿ ಆಲೂಗಡ್ಡೆ ಪಲ್ಯ. ಚಿನ್ನಿಗೆ ಟಿಫನ್ ರೆಡಿ ಆಗಿದೆ. ಪೊಮೊಗ್ರಾನೇಟ್, ಪೂರಿ, ಆಲೂಗಡ್ಡೆ ಪಲ್ಯ, ವಾಟರ್ ಬಾಟಲ್. ಬನ್ನಿ ಈಗ ಪೂರಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಗೋಧಿ ಹಸಿಟ್ಟು ಮಾತ್ರ ತೊಗೊಂಡಿದ್ದೀನಿ, ಮೈದಾ ಯೂಸ್ ಮಾಡಿಲ್ಲ. ನೋಡಿ, ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಚೂರು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಪೂರಿ ಆ್ಯಸಿಡ್ ಬಂದುಬಿಟ್ಟು ತುಂಬ ಸಾಫ್ಟಾಗಿರಬಾರ್ದು. ನಾವು ಚಪಾತಿಗೆ ಹೇಗೆ ತೊಗೊಳ್ತೀವಿ ಆ ಥರ. ಈ ನಾರ್ಮಲಾಗೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು, ಸ್ವಲ್ಪ ಗಟ್ಟಿನೇ ಇರಬೇಕು, ಮೀಡಿಯಮ್ ಆಗಿರಬೇಕು. ನೋಡಿ ಆ ಥರ ಇರೋದು ಹಸಿಟ್ಟು, ಈ ಥರ ಇರಬೇಕು ಹಸಿಟ್ಟು. ನೋಡಿ, ಅಷ್ಟೊಂದು ಸಾಫ್ಟು ಇಲ್ಲ, ಅಷ್ಟೊಂದು ಗಟ್ಟಿನೂ ಇಲ್ಲ. ನಮಗೆ ಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂದರೆ 1 ಸ್ಪೂನಷ್ಟು ಚಿರೋಟಿ ರವೆನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೂ ಆ್ಯಡ್ ಮಾಡಿಲ್ಲ ಇಲ್ಲಿ. ನೋಡಿ ಹೇಗೆ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಪೂರಿ ಪ್ರೆಸ್ಸು. ನಾನು ಮೀಶೋಲ್ಲಿ ತೊಗೊಂಡಿದ್ದು, 500 ರುಪೀಸ್ ಇದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಎಣ್ಣೆ ಹಚ್ಕೊಂಡು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲ ಮಾಡಿ ನಾನು ಪ್ಲೇಟಲ್ಲಿ ಇಟ್ಕೋತಿದ್ದೀನಿ. ನೋಡಿ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ನೋಡಿ, ಇಷ್ಟೊಂದು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ ಸುಡೋಕ್ಕೆ. ನೋಡಿ ಎಷ್ಟು ಸಾಕು. ಈಗ ಸುಡೋಣ ಬನ್ನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಬಿಟ್ಟಿದ್ದೀನಿ ಪೂರಿನ. ನೋಡಿ, ಈ ಥರ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಾಗ ಅದು ಪೂರಿ ಮೇಲೆ ಬಿಸಿ ಎಣ್ಣೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಪೂರಿ.